2010-11ನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದ್ದು ಸುವರ್ಣ ಸುದ್ದಿವಾಹಿನಿಗೆ 2 ಪ್ರಶಸ್ತಿಗಳು ಲಭಿಸಿವೆ. ಸುವರ್ಣ ಸುದ್ದಿವಾಹಿನಿ ಕಾರ್ಯಕ್ರಮದ ಸಂಪಾದಕರಾದ ರಂಗನಾಥ್ ಭಾರದ್ವಾಜ್ ಹಾಗೂ ವಿಶೇಷ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿಬರೂರು ಅವರಿಗೆ ಪ್ರಶಸ್ತಿ ಲಭಿಸಿದೆ. ಇನ್ನು ಕನ್ನಡಪ್ರಭಕ್ಕೂ 3 ಪ್ರಶಸ್ತಿಗಳು ಸಿಕ್ಕಿದ್ದು ಕನ್ನಡಪ್ರಭ ಮುಖ್ಯ ವರದಿಗಾರ ಕೆವಿ ಪ್ರಭಾಕರ್, ವಿಶೇಷ ವರದಿಗಾರ ಅಂಶಿ ಪ್ರಸನ್ನಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಲ್ಲದೆ ಕನ್ನಡಪ್ರಭ ವರದಿಗಾರ ಟಿಎಲ್ ಶ್ರೀನಿವಾಸ್ಗೆ ಮೈಸೂರು ದಿಗಂತ ಪ್ರಶಸ್ತಿ ಲಭಿಸಿದೆ. ಒಟ್ಟು 48 ಮಂದಿಗೆ ಪ್ರಶಸ್ತಿ ಘೋಷಿಸಲಾಗಿದ್ದು ಬಿಎನ್ ರಂಗನಾಥ್ಗೆ 2010ರ ವಿಶೇಷ ಪ್ರಶಸ್ತಿ, ಅರಕೆರೆ ಜಯರಾಮ್ಗೆ 2011ರ ವಿಶೇಷ ಪ್ರಶಸ್ತಿ ಲಭಿಸಿದೆ. 2010ರ ವರ್ಷದ ವ್ಯಕ್ತಿಯಾಗಿ ಎಸ್ಆರ್ ರಾಮಸ್ವಾಮಿ, 2011ರ ವರ್ಷದ ವ್ಯಕ್ತಿಯಾಗಿ ಹುಣಸವಾಡಿ ರಾಜನ್ ಆಯ್ಕೆಯಾಗಿದ್ದಾರೆ. ಇವತ್ತಿನ ನನ್ನ ಯಶಸ್ಸಿಗೆ ಪ್ರಮುಖವಾಗಿರುವಂಥ ಕಾರಣ ನನ್ನ ಸಂಸ್ಥೆ, ನಮ್ಮ ಗುರುಗಳಾಗಿರುವಂಥ ವಿಶ್ವೇಶ್ವರ ಭಟ್ರು. ಯಾಕಂದರೆ ನಮ್ಮ ಬರಹಕ್ಕೆ, ಓದಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಿರುವಂಥವ್ರು. ಜೊತೆಗೆ ನಮ್ಮ CEO ಶ್ಯಾಮ್ ಸುಂದರ್ ಅವರು. ಇದೆಲ್ಲ ನಮ್ಮ ಪ್ರಶಸ್ತಿಯ ರಿಗಾರ್ಡ್ಸ್ ಈ ಮೂರು ಜನಗಳಿಗೆ ಹೋಗಬೇಕು. ನಾನು ಈ ಸಂದರ್ಭದಲ್ಲಿ ನನಗೆ ಸಹಕರಿಸಿದಂಥ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು. ನನ್ನ ಆರಂಭದಿಂದ ನನ್ನ ಅಜ್ಜಿಯಿಂದ ಹಿಡಿದು ಅಮ್ಮನಿಂದ ಹಿಡಿದು ಈಗಿನ ಸಂಪಾದಕರಾಗಿರುವಂಥ ವಿಶ್ವೇಶ್ವರ ಭಟ್ರಲ್ಲಿ, ನಾನು ಈ ಹಿಂದೆ ಇರುವಂಥ ಮಹೇಂದ್ರ ಮಿಶ್ರಾ ಆಗಲಿ, ರವಿ ಅವರು, ಎಲ್ರಿಗೂ, ಹಮೀದ್ ಪಾಳೆ ಇರಲಿ, ಎಲ್ರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಲ್ಲರ ಸಹಕಾರ ಇಲ್ಲದಿದ್ದರೆ ಮಾಧ್ಯಮದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗಿನ ಪತ್ರಕರ್ತರ ಹತ್ರ ನಾನು ಏನು ಕೇಳ್ತಿರೋದಂದರೆ ಸಮಾಜಮುಖಿಯಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಒಂದು ನಿಷ್ಪಕ್ಷಪಾತವಾಗಿ ವರದಿಗಾರಿಕೆ ಮಾಡಿ, ಅದು ಯಾವತ್ತೂ ನಿಮಗೆ ಶ್ರೇಯಸ್ಸನ್ನು ಕೊಡುತ್ತೆ ಅನ್ನೋಂಥ ಒಂದು ನನ್ನ ಸಂದೇಶ. ನಿಜಕ್ಕೂ ನಾನು ಈ ಪ್ರಶಸ್ತಿಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಶಸ್ತಿ ಅನೌನ್ಸಾದಾಗ ತುಂಬಾ ಸಂತೋಷ ಆಯಿತು. ಯಾಕೆಂದರೆ ನಾನು ಒಬ್ಬ ಸಾಮಾನ್ಯ ವರದಿಗಾರನಾಗಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟವನು. ಇವತ್ತು ಕನ್ನಡಪ್ರಭದಲ್ಲಿ ಒಬ್ಬ ಮುಖ್ಯ ವರದಿಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದು ನನ್ನ ನೆಚ್ಚಿನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರ ಮಾರ್ಗದರ್ಶನ ಅದಕ್ಕೆ ಕಾರಣ. ಅವರು ಕೊಟ್ಟಂಥ ಪ್ರೋತ್ಸಾಹವು ನನಗೆ ಅದಕ್ಕೆ ಕಾರಣ. ಮತ್ತು ಕನ್ನಡಪ್ರಭದ ಸುದ್ದಿ ಸಹಾಯಕ ಸಂಪಾದಕರಾದ ತ್ಯಾಗರಾಜ್ ಅವರು ಕೊಟ್ಟಂಥ ಉತ್ತೇಜನ ಕೂಡ ಇದಕ್ಕೆ ಕಾರಣ ಅಂತ ನಾನು ಹೇಳೋದು. ಕಳೆದ 18 ವರ್ಷಗಳಿಂದ ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. YNK ಅವರಿಂದ ಹಿಡಿದು ಈಗಿನ ವಿಶ್ವೇಶ್ವರ ಭಟ್ ಅವರ ತನಕ ಸಂಪಾದಕರಾಗಿದ್ದ ಎಲ್ಲರೂ ಕೂಡ ನನ್ನ ಬೆಳವಣಿಗೆಗೆ ಸಾಕಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅವರ ಉತ್ತೇಜನದಿಂದಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕೂಡ ವಿಶ್ವೇಶ್ವರ ಭಟ್ ಅವರು ಸಾಕಷ್ಟು ಪ್ರಯೋಗಶೀಲತೆಯನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಪತ್ರಿಕೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಮುಂದೆ ಕೂಡ ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳಾಗುತ್ತೆ. ಕನ್ನಡಪ್ರಭ ಇನ್ನೂ ಹೆಚ್ಚು ಬೆಳೆಯುತ್ತೆ. ಇನ್ನು ಭೂ ಹಗರಣ ಅನ್ನೋದು ಬಿಜೆಪಿಗೆ ಬೆಂಬಿಡದೆ ಕಾಡ್ತಾ ಇದೆ. ಭೂ ಒತ್ತುವರಿ, ಡಿನೋಟಿಫಿಕೇಶನ್ ಪ್ರಕರಣಗಳ ನಡುವೆ ಬಿಜೆಪಿ ಶಾಸಕರೊಬ್ಬರು ಪಾರ್ಕ್ ಜಾಗದಲ್ಲಿ ಸ್ವಜಾತಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಿ ಸಮಸ್ಯೆಗೆ ಸಿಲುಕಿದ್ದಾರೆ. ಇವರು MV ನಾಗರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಬಿಜೆಪಿ ಶಾಸಕ. ಇವರ ಕ್ಷೇತ್ರದ ಸುಭಾಷ್ ನಗರದಲ್ಲಿನ ಸರ್ವೆ ನಂಬರ್ 170/1ರಲ್ಲಿ ಪಾರ್ಕ್ಗಾಗಿ 2 ಎಕರೆ 30 ಗುಂಟೆ ಜಮೀನನ್ನ ಮೀಸಲಿಡಲಾಗಿತ್ತು. ಆದರೆ ಶಾಸಕ ನಾಗರಾಜ್ ಈ ಜಾಗದಲ್ಲಿ ತಮ್ಮ ಜಾತಿಯ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಅಖಿಲ ಕರ್ನಾಟಕ ಬೋವಿ ಜಾಗೃತಿ ಸಂಘದ ನಾಮಫಲಕವನ್ನು ಹಾಕಿಸಿದ್ದಾರೆ. ಶಾಸಕರ ಸ್ವಜಾತಿ ಪ್ರೇಮದ ವಿರುದ್ಧ ಶಿವಶಂಕರ್ ಎಂಬುವವರು ಜಿಲ್ಲಾಧಿಕಾರಿ ಹಾಗೂ ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ. ಇದರಿಂದ ಕೆಂಡಾಮಂಡಲರಾದ ಶಾಸಕರ ಬೆಂಬಲಿಗರು ರಾತ್ರೋರಾತ್ರಿ ಶಿವಶಂಕರ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಜೀವ ಬೆದರಿಕೆ ಹಾಕಿ ದೂರು ಹಿಂಪಡೆಯುವಂತೆ ಒತ್ತಡ ಹೇರಿದ್ದಾರೆ. ಈ ಸಂಬಂಧ ಶಿವಶಂಕರ್ ನೆಲಮಂಗಲ ಟೌನ್ ಠಾಣೆಯಲ್ಲಿ ಶಾಸಕ ನಾಗರಾಜ್ ಹಾಗೂ ಸಹೋದರ ಹನುಮಂತು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮ್ ವಿರುದ್ಧ
ಜೀವ ಬೆದರಿಕೆ ದೂರು ದಾಖಲಿಸಿದ್ದಾರೆ. ಆದರೆ ನಮ್ಮವರು ಏನೂ ಮಾಡಿಲ್ಲ, ಹಲ್ಲೆಯನ್ನೂ ಮಾಡಿಲ್ಲ, ಜೀವ ಬೆದರಿಕೆಯನ್ನು ಒಡ್ಡಿಲ್ಲ, ಎಲ್ಲ ಸುಳ್ಳೇ ಸುಳ್ಳು ಅಂತಿದ್ದಾರೆ ಶಾಸಕ MV ನಾಗರಾಜ್. ನಾನು ಆ ಥರ ಯಾರಿಗೂ ಪ್ರಾಣ ಬೆದರಿಕೆ ಹಾಕಿಲ್ಲ. ಇದು ನನ್ನ ತೇಜೋದಯ ಮಾಡೋದಕ್ಕೋಸ್ಕರ, ನನ್ನ ರಾಜಕೀಯ ಇದನ್ನು ಸ್ವಲ್ಪ ಅಳಿಸೋಕ್ಕೋಸ್ಕರ ಈ ರೀತಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಎಲ್ಲ ಪಕ್ಷಗಳ ಜೊತೆ ನಾನು ಚೆನ್ನಾಗಿರೋದಕ್ಕೋಸ್ಕರ ಸಹಿಸಲಾರದ ಕೆಲವು ಕಿಡಿಗೇಡಿಗಳು ಈ ಥರ ನನಗೆ ತೇಜೋದಯ ಮಾಡಿದರೆ ಯಾವುದೂ FIR ಆಗಿಲ್ಲ, ಸುಳ್ಳು. ಅದೇನೇ ಇರಲಿ, ಶಾಸಕರ ವಿರುದ್ಧ ದೂರಂತೂ ದಾಖಲಾಗಿದೆ. ಆದರೆ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ನೋಡಬೇಕು. ಮಂಜುನಾಥ್, ಸುವರ್ಣ ವಾರ್ತೆ, ಆನೇಕಲ್. ಕಪ್ಪು ಹುಡುಗ ಬಿಳಿ ಹುಡುಗಿ, ಅರೆರೆ ಇದು ಹೊಸ ಚಿತ್ರದ ಹೆಸರ ಅಂತ ಕೇಳಬೇಡಿ. ಹುಡುಗ ಕಪ್ಪು ಬಣ್ಣ ಇದ್ದದಕ್ಕೆ ಮದುವೆ ಮುರಿದು ಬಿದ್ದು ಹೋದ ಕಥೆ ಇದು. ಹುಡುಗಿಯ ವರ್ತನೆಯಿಂದ ಬೇಸತ್ತ ವರ ಕಳೆದ 15 ದಿನಗಳಿಂದ ಕಣ್ಮರೆಯಾಗಿದ್ದಾನೆ. ಕರಿಯನೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ. ಕಪ್ಪು ಹುಡುಗನೊಬ್ಬ ಬಿಳಿ ಹುಡುಗಿಗೆ ಹೇಳುವ ಕವಿ ಕಲ್ಪನೆ ಬೆಂಗಳೂರಿನ ರಾಜಗೋಪಾಲ ನಗರದಲ್ಲಿ ನಿಜವಾಗಿದೆ. ಕವಿತಾ ಮತ್ತು ಶ್ರೀನಿವಾಸ್ ನಡುವೆ ಮದುವೆ ನಿಶ್ಚಯವಾಗಿ ಕರೆಯೋಲೆ ಕೂಡ ಮುದ್ರಿಸಲಾಗಿದೆ. 1.5 ಲಕ್ಷ ಹಣ, 125 ಗ್ರಾಂ ಚಿನ್ನ ಕೂಡ ಗಂಡಿನ ಕಡೆಯವರಿಗೆ ಕೊಡಲಾಗಿದೆಯಂತೆ. ಆದರೆ ಕೊನೆ ಕ್ಷಣದಲ್ಲಿ ಹುಡುಗನ ಮೈಬಣ್ಣದ ಬಗ್ಗೆ ಹುಡುಗಿ ಖ್ಯಾತೆ ತೆಗೆದಿದ್ದಾಳೆ. ಇದರಿಂದ ಬೇಸರಗೊಂಡ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾನೆ. ಹುಡುಗನಿಂದ ಪ್ರಾಬ್ಲಮ್ ಬಂತು. ಆ ಪ್ರಾಬ್ಲಮ್ ಏನಂತಂದ್ರೆ ವರದಕ್ಷಿಣೆ ದುಡ್ಡು ಇಸ್ಕೊಂಡ್ರು 1,10,000. ಆಮೇಲೆ 125 ಗ್ರಾಮ್ ಚಿನ್ನ ಇಸ್ಕೊಂಡಿದ್ದಾರೆ. ಅದು ಒಡವೆ ಕೊಟ್ಟಿದ್ದೀವಿ. ಇನ್ನು ಅದು ಅಂಗಡಿಲೇ ಇದೆ, ತಗೊಂಬಂದಿಲ್ಲ, ಕೊಡ್ತೀವಿ. ಆದ್ರೆ ಕವಿತಾಳ ತಾಯಿ ಹೇಳೋದೇ ಬೇರೆ. ಇದು ಬಣ್ಣದ ವಿಷಯವಲ್ಲ, ವರದಕ್ಷಿಣೆ ವಿಚಾರ ಅಂತಿದ್ದಾರೆ ಹುಡುಗಿಯ ತಾಯಿ. ಇವಾಗ ಮದುವೆ ಬೇಡ ಅಂತ ಇರೋದು, ಹುಡುಗಿ ಇದು ಸರಿ ಇಲ್ಲ, ಕ್ಯಾರೆಟ್ ಸರಿ ಇಲ್ಲ, ನನಗೆ ಬೇಕಿಲ್ಲ ಬಿಲ್ಕುಲ್ ಅಂತ ಹೇಳ್ತಾ ಇದ್ದಾನೆ. ಇನ್ನು 17 ದಿವಸ ಮದುವೆ ಇದೆ, ಪತ್ರಿಕೆ ಎಲ್ಲ ರೆಡಿ ಇದೆ. ಹೇಳಿದ್ರೆ ಇವಾಗ ನಮಗೆ ಬೇಕಿಲ್ಲ ಅಂತ ಹೇಳ್ತಾವ್ರೆ. ಇವ್ರ ಮನೆಗೂ ತಗೊಬಂದು ಕೊಟ್ಟಿದ್ದೀವಿ ಪತ್ರಿಕೆನ. ಹುಡುಗ ಬೇಡ ಅಂತ ಹೇಳ್ತಾ ಇದ್ದಾನೆ, ನಾವೇನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನಾವ್ ಇವಾಗ ಅದಕ್ಕೆ ಏನ್ ಕಾರಣ? ಯಾವುದೇ ಸಮಸ್ಯೆ ಆಗದೆ ಇದ್ದಿದ್ರೆ ನವೆಂಬರ್ 20ರಂದು ಕವಿತಾ ಮತ್ತು ಶ್ರೀನಿವಾಸ್ ಹಸಮಣೆ ಏರ್ಬೇಕಿತ್ತು. ಆದ್ರೆ ವಿಧಿ ಬರಹ ಏನಾಗುತ್ತೋ. ಮಾಲಿಗೌಡ, ಅಪರಾಧ ವಿಭಾಗ, ಸುವರ್ಣ ವಾರ್ತೆ.